ವೀಕ್ಷಕರೇ ನಮಸ್ಕಾರ. ಕೊನೆಗೂ ಗುರುವಾರದ ಬೆಳ್ಳಂಬೆಳಗಿನ ವೋಟಿಂಗ್ ರಿಸಲ್ಟ್ ನಮಗೆ ಲಭ್ಯವಾಗಿದೆ. ಈ ವೋಟಿಂಗ್ ರಿಸಲ್ಟ್ನಲ್ಲಿ ಸ್ಥಾನಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆಗಿಲ್ಲದಿದ್ದರೂ ಸ್ಪರ್ಧಿಗಳ ವೋಟಿಂಗ್ ಶೇಕಡಾವಾರುಗಳಲ್ಲಿ ಸಾಕಷ್ಟು ಏರುಪೇರು ಕಂಡುಬಂದಿದೆ. ನಿನ್ನೆ ಬಂದ ವೋಟ್ಸ್ಗೂ ಇವತ್ತು ಬಂದ ವೋಟ್ಸ್ಗೂ ಒಳ್ಳೆಯಷ್ಟು ವ್ಯತ್ಯಾಸ ಇದೆ ಅಂತಲೇ ಹೇಳಬಹುದು. ಈ ವಿಡಿಯೋದಲ್ಲಿ ಅದೇ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿರುವವರು ದಯವಿಟ್ಟು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಇವತ್ತಿನ ವೋಟಿಂಗ್ ರಿಸಲ್ಟ್ ಶುರು ಮಾಡೋಣ. ವೀಕ್ಷಕರೇ, ಈ ವಾರ ಒಟ್ಟು 7 ಮಂದಿ ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗುವ ನಾಮಿನೇಷನ್ನಲ್ಲಿ ಇದ್ದಾರೆ. ಗುರುವಾರದ ಬೆಳ್ಳಂಬೆಳಗಿನ ವೋಟಿಂಗ್ ರಿಸಲ್ಟ್ ಪ್ರಕಾರ 7ನೇ ಸ್ಥಾನದಲ್ಲಿ ಇರುವವರು ರಾಶಿಕಾ ಶೆಟ್ಟಿ. ಇವರು ಮೊದಲಿನಿಂದಲೂ ಈ ಸ್ಥಾನದಲ್ಲೇ ಮುಂದುವರಿದಿದ್ದಾರೆ. ಸ್ಥಾನದಲ್ಲಿ ಬದಲಾವಣೆ ಇಲ್ಲದಿದ್ದರೂ ವೋಟಿಂಗ್ ಶೇಕಡಾವಾರು ಮಾತ್ರ ಸ್ವಲ್ಪ ಏರುಪೇರು ಆಗ್ತಾ ಇದೆ. ನಿನ್ನೆ ರಾತ್ರಿ ಇವರಿಗೆ ಸುಮಾರು 2.1% ವೋಟ್ಸ್ ಬಂದಿದ್ದವು. ಇಂದು ಬೆಳಗ್ಗೆ ಅದೇ ವೋಟ್ಸ್ 3.6%ಗೆ ಏರಿಕೆಯಾಗಿದೆ. ವೋಟ್ಸ್ ಹೆಚ್ಚಾಗ್ತಾ ಇದ್ದರೂ ಇತರ ಸ್ಪರ್ಧಿಗಳ ಜೊತೆ ಹೋಲಿಸಿದರೆ ಇವರ ವೋಟಿಂಗ್ ಇನ್ನೂ ಕಡಿಮೆ ಅಂತಲೇ ಹೇಳಬಹುದು. 6ನೇ ಸ್ಥಾನದಲ್ಲಿ ಇರುವವರು ಮ್ಯೂಟೆಂಟ್ ರಘು. ಮೊದಲ ದಿನ ಇವರಿಗೆ ತುಂಬಾ ಉತ್ತಮ ವೋಟ್ಸ್ ಸಿಕ್ಕಿ 4ನೇ ಸ್ಥಾನದಲ್ಲಿದ್ದರು. ಆದರೆ ನಿನ್ನೆ ಮತ್ತು ಇವತ್ತಿನ ವೋಟಿಂಗ್ನಲ್ಲಿ ಇವರು 6ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಗುರುವಾರದ ಬೆಳಗಿನ ವೋಟಿಂಗ್ ಪ್ರಕಾರ ರಘು ಅವರಿಗೆ 5.1% ವೋಟ್ಸ್ ಬಂದಿವೆ. ವೋಟಿಂಗ್ ಚೆನ್ನಾಗಿದ್ರೂ ಹಿಂದಿನ ದಿನಗಳಿಗಿಂತ ಸ್ವಲ್ಪ ಡೌನ್ ಆಗಿದೆ ಅನ್ನಬಹುದು. 5ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ. ಸ್ಥಾನದಲ್ಲಿ ದೊಡ್ಡ ಬದಲಾವಣೆ ಏನೂ ಇಲ್ಲ. ಮೊದಲ ದಿನ 6ನೇ ಸ್ಥಾನದಲ್ಲಿದ್ದವರು ಈಗ 5ನೇ ಸ್ಥಾನಕ್ಕೆ ಬಂದಿದ್ದಾರೆ. ಗುರುವಾರದ ಬೆಳಗಿನ ವೋಟಿಂಗ್ನಲ್ಲಿ ಅಶ್ವಿನಿ ಅವರಿಗೆ 5.6% ವೋಟ್ಸ್ ಸಿಕ್ಕಿವೆ. ರಘು ಮತ್ತು ಅಶ್ವಿನಿ ಅವರ ವೋಟ್ಸ್ಗಳ ಮಧ್ಯೆ ಕೇವಲ 0.5% ವ್ಯತ್ಯಾಸ ಮಾತ್ರ ಇದೆ. ಆದ್ದರಿಂದ ಮುಂದಿನ ವೋಟಿಂಗ್ನಲ್ಲಿ ಇಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. 4ನೇ ಸ್ಥಾನದಲ್ಲಿ ಇರುವವರು ಧ್ರುವಂತ್. ಮೊದಲ ದಿನ ಬಾಟಂನಲ್ಲಿದ್ದರೂ ನಿನ್ನೆ ಮತ್ತು ಇವತ್ತಿನ ವೋಟಿಂಗ್ನಲ್ಲಿ ಅವರು 4ನೇ ಸ್ಥಾನಕ್ಕೆ ಬಂದಿದ್ದಾರೆ. ಇವರಿಗೆ ಈಗ ಉತ್ತಮ ಸಪೋರ್ಟ್ ಸಿಗ್ತಾ ಇದೆ. ಗುರುವಾರದ ಬೆಳಗಿನ ವೋಟಿಂಗ್ನಲ್ಲಿ ಧ್ರುವಂತ್ ಅವರಿಗೆ 7.2% ವೋಟ್ಸ್ ಸಿಕ್ಕಿವೆ. ಅಶ್ವಿನಿ ಅವರಿಗಿಂತ ಸುಮಾರು 2% ಹೆಚ್ಚು ವೋಟ್ಸ್ ಪಡೆದುಕೊಂಡಿದ್ದಾರೆ. 3ನೇ ಸ್ಥಾನದಲ್ಲಿ ಕಾವ್ಯಶೈವ. ನಿನ್ನೆ ಮತ್ತು ಇವತ್ತು ಕೂಡ ಅವರು 3ನೇ ಸ್ಥಾನದಲ್ಲೇ ಇದ್ದಾರೆ. ಗುರುವಾರದ ಬೆಳಗಿನ ವೋಟಿಂಗ್ನಲ್ಲಿ ಕಾವ್ಯಶೈವ ಅವರಿಗೆ 7.3% ವೋಟ್ಸ್ ಬಂದಿವೆ. ಧ್ರುವಂತ್ ಮತ್ತು ಕಾವ್ಯಶೈವ ಅವರ ಮಧ್ಯೆ ಕೇವಲ 0.1% ವ್ಯತ್ಯಾಸ ಇರುವುದರಿಂದ ಈ 2 ಸ್ಥಾನಗಳಲ್ಲಿ ಯಾವಾಗ ಬೇಕಾದರೂ ಬದಲಾವಣೆ ಆಗಬಹುದು. 2ನೇ ಸ್ಥಾನದಲ್ಲಿ ರಕ್ಷಿತಾ. ಇವರಿಗೆ ನಿರಂತರವಾಗಿ ಭಾರೀ ಸಪೋರ್ಟ್ ಸಿಗ್ತಾ ಇದೆ. ಗುರುವಾರದ ಬೆಳಗಿನ ವೋಟಿಂಗ್ನಲ್ಲಿ ರಕ್ಷಿತಾ ಅವರಿಗೆ 10.4% ವೋಟ್ಸ್ ಸಿಕ್ಕಿವೆ. ಈ ವಾರ 10% ವೋಟ್ಸ್ ಕ್ರಾಸ್ ಮಾಡಿದ ಏಕೈಕ ಸ್ಪರ್ಧಿ ಇವರು ಅಂತಲೇ ಹೇಳಬಹುದು. ಮೊದಲ ಸ್ಥಾನದಲ್ಲಿ ನಮ್ಮ ಗಿಲ್ಲಿ ನಟ. ಗುರುವಾರದ ಬೆಳಗಿನ ವೋಟಿಂಗ್ನಲ್ಲಿ ಇವರಿಗೆ 26.2% ವೋಟ್ಸ್ ಬಂದಿವೆ. ನಿನ್ನೆ ರಾತ್ರಿ 18% ಇದ್ದ ವೋಟಿಂಗ್ ಇವತ್ತು ಭಾರೀ ಏರಿಕೆಯಾಗಿದೆ. 2ನೇ ಸ್ಥಾನದಲ್ಲಿರುವ ರಕ್ಷಿತಾ ಅವರಿಗಿಂತ ಸುಮಾರು 16% ಹೆಚ್ಚು ಲೀಡ್ನಲ್ಲಿ ಇದ್ದಾರೆ. ಈ ಸ್ಥಾನದಲ್ಲಿ ಬದಲಾವಣೆ ಆಗೋದು ತುಂಬಾ ಕಷ್ಟ, ಆದರೂ ವೋಟಿಂಗ್ ಅಂತ ಏನೂ ಹೇಳೋಕ್ಕಾಗಲ್ಲ. ಸಾರಾಂಶವಾಗಿ ಗಿಲ್ಲಿ ನಟ, ರಕ್ಷಿತಾ, ಕಾವ್ಯಶೈವ, ಧ್ರುವಂತ್, ಅಶ್ವಿನಿ, ರಘು, ರಾಶಿಕಾ. ಡೇಂಜರ್ ಝೋನ್ನಲ್ಲಿ ಈಗ ರಾಶಿಕಾ, ರಘು ಮತ್ತು ಅಶ್ವಿನಿ ಇದ್ದಾರೆ. ಅದರಲ್ಲೂ ಅತಿ ಕಡಿಮೆ ವೋಟ್ಸ್ ಬಂದಿರುವವರು ರಾಶಿಕಾ ಶೆಟ್ಟಿ. ಫ್ರೆಂಡ್ಸ್, ನಿಮ್ಮ ಪ್ರಕಾರ ಈ ವಾರ ಯಾರು ಔಟ್ ಆಗಬಹುದು? ಯಾರಿಗೆ ಅತಿ ಹೆಚ್ಚು ವೋಟ್ಸ್ ಬರಬಹುದು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ವೋಟಿಂಗ್ ರಿಸಲ್ಟ್ ಜೊತೆ ಮತ್ತೆ ಭೇಟಿಯಾಗೋಣ.